ಕ್ರಿಕೆಟ್ ವಿಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಲೋಗೋ ಲಾಂಚ್ ಅಲ್ಲಿದ್ದೀವಿ. ಸೊ ಒಂದೆರಡು ಮಾತಾಡ್ಬೋದಾ? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸೌಂದರ್ಯ ಗೌಡ. ನಾನು ಬೇಸಿಕಲಿ ಹಾಸನೋಳು. ಹಾಗೆ ನಾನು ಮಿಸ್ ಗ್ಲೋಬ್ ಇಂಡಿಯಾ ಅನ್ನೋ ಒಂದು ನ್ಯಾಷನಲ್ ಟೈಟಲ್ನ ವಿನ್ ಆಗಿ ಶ್ರೀಲಂಕಾದಲ್ಲಿ ಹೋಗಿ ಒಂದು ಇಂಟರ್ನ್ಯಾಷನಲ್ ಬ್ಯೂಟಿ ಟೈಟಲ್ನ ವಿನ್ ಆಗಿದೆ. ಸೊ ಹಾಸನ್ ಒಂದು ಸ್ಮಾಲ್ ಟೌನ್, ಹಾಸನೊಳಗೆ ಅಲ್ಲಿಂದ ಬಂದು ಇವತ್ತು ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋದು. ಬಟ್ ಐ ಆಲ್ವೇಸ್ ಹ್ಯಾವ್ ದಟ್ ಪ್ಯಾಷನ್ ಫಾರ್ ಕ್ರಿಕೆಟ್, ಎಸ್ಪೆಷಲಿ ಕ್ರಿಕೆಟ್ ಅಂದರೆ ನನಗೂ ತುಂಬ ಇಷ್ಟ. ಆ್ಯಂಡ್ ಅದರಲ್ಲೂ ಇಂಥ ಒಂದು ಬಿಸ್ನೆಸ್ಗೆ ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ವೆರಿ ಗುಡ್ ಥಿಂಗ್. ಅದರಲ್ಲೂ ಎಲ್ಲ ಪ್ರೊಫೆಷ್ನಲ್ ಎಲ್ಲ ಡಿಸ್ಟಿಕ್ಗೂ ಹೋಗಿ ಸೆಲೆಕ್ಟ್ ಮಾಡಿ ಬೆಸ್ಟ್ ಪ್ಲೇಯರ್ಸ್ನ ತಗೊಂಡು ಬಂದು ಯಾರು ಕೊಡದೇ ಇರೋ ಒಂದು ಆಪರ್ಚುನಿಟಿನ ನೀವು ವಿಮೆನ್ಗೆ ಕೊಡ್ತಾ ಇದ್ದೀರಾ ಅಂದರೆ ಅದು ಗ್ರೇಟ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಐ ಥಿಂಕ್ ಲಾಟ್ ಆಫ್ ವಿಮೆನ್ ವಿಲ್ ಬಿ ವೇಟಿಂಗ್. ತುಂಬ ಜನಕ್ಕೆ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲ್ಲ. ಅವರೆಲ್ಲ ಹಳ್ಳಿಗಳಲ್ಲಿ, ಅವ್ರ ಸ್ಕೂಲ್ ಕಾಲೇಜ್ಗಳಲ್ಲಿರೋರಿಗೆ ಇದು ಒಂದು ಆಡಿಷನ್ಸ್ ಎಲ್ಲ ಮಾಡಿ ನೀವು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆಲ್ಲ ಒಂದು ಆಪರ್ಚುನಿಟಿ ಕೊಟ್ಟರೆ. ಆ್ಯಂಡ್ ಸಂದೀಪ್ ಸರ್, ನೀವು ತುಂಬ ಒಳ್ಳೆ ಒಂದು ಆರ್ಗನೈಸ್ ಮಾಡ್ತಾ ಇದ್ದೀರಾ ಎಲ್ಲ WCPLನ. ಆ್ಯಂಡ್ ಐ ಆಮ್ ಸೋ ಪ್ರಿವಿಲೇಜ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಇವೆಂಟ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಗ್ರೇಟ್ ಇವೆಂಟ್ಸ್ ಫ್ಯೂಚರ್ಗೆ. ಥ್ಯಾಂಕ್ ಯು ಸೊ ಮಚ್. ಪ್ಲೇಯರ್ಸ್ ಇದ್ದಾರಾ? ಇಲ್ಲ. ಎಲ್ರಿಗೂ ನಮಸ್ಕಾರ. ಕ್ರಿಕೆಟ್ ಆ್ಯಕ್ಚುಲಿ ಒಂದು ಒಳ್ಳೆ ಗೇಮು. ನೀವೆಷ್ಟು ಫಿಟ್ನೆಸ್ ಆಗಿ ಒಂದು ಸ್ಪೋರ್ಟಿವ್ ಆಗಿ ತೊಗೊಳ್ತೀರಾ, ಅಷ್ಟು ಎಂಜಾಯ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಚೆನ್ನಾಗಿ ಆಡಿ ಖುಷಿ ಪಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಎವ್ರಿ ಒನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಸಂದೀಪ್ ಸರ್? ಸರ್, ಆಲ್ ದ ವೆರಿ ಬೆಸ್ಟ್. ಇದೊಂದು ದೊಡ್ಡ ಯೂಜ್ ರಿಸ್ಕಿಂಗೆ, ಯಾಕಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಕ್ರಿಕೆಟ್ ಟೂರ್ನಮೆಂಟ್ಸ್ ನಡೀತಿದೆ. ಅದರಲ್ಲೂ ನವೀನ್ ಅವ್ರು ಫೋನ್ ಮಾಡಿದಾಗ ಹೇಳಿದ್ರು, ನನ್ನದೇ ಬ್ರದರ್ ಇದು ಬೇಕಾ? ಇಲ್ಲ, ಈಸ್ ಡೂಯಿಂಗ್ ವೆರಿ ಪ್ಯಾಷನೇಟ್ಲಿ ಅಂದರು. ಐ ಆಮ್ ರಿಯಲಿ ಹ್ಯಾಪಿ. ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದು. ಥ್ಯಾಂಕ್ ಯು. ಶ್ರೀಲಂಕಾದಲ್ಲಿ ಅಶ್ವಸೂರ್ಯ ರೈಡರ್ಸ್ ಟೀಮ್ನ ರೆಪ್ರೆಸೆಂಟ್ ಮಾಡಿದ್ದು ನಮ್ಮ ಬಚ್ಚನ್ ಸರ್ ಅವರು. ಸಿಕ್ಕಾಪಟ್ಟೆ 4-6 ಸಿಕ್ಕಾಪಟ್ಟೆ ಸೂಪರ್ ಆಗಿ ಹಾಡಿದ್ರು. ಸೊ ಈಗ ನಮ್ಮ ವಿಮೆನ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ, ವಿಶ್ ಮಾಡೋದಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ? ಆರ್ಗನೈಸರ್ಗೆ ಒಳ್ಳೆಯದಾಗಲಿ. ಸೊ ಒಂದು ಒಳ್ಳೆ ಕ್ರಿಕೆಟ್ನ ಸ್ಟಾರ್ಟ್ ಮಾಡಿದ್ದೀರಾ. ಫಸ್ಟು ಪೋಸ್ಟ್ ಹಾಕ್ಕೊಂಡಾಗ ಇದ್ಯಾವುದು ಹೊಸ ಕ್ರಿಕೆಟ್ ಸ್ಟಾರ್ಟ್ ಆಗಿದೆಯಲ್ಲ, ಸಿನಿಮಾದವ್ರು ತುಂಬ ಕಾಲ್ ಮಾಡಿದ್ರು ನನಗೆ, ಇದ್ಯಾವ್ದು ಮತ್ತೆ ಇನ್ನೊಂದು ವುಮೆನ್ ಸ್ಟಾರ್ಟ್ ಆಗ್ತಾಯಿದೆ ಅಂತ ಹೇಳಿದೆವಾಗ. ಇಲ್ಲ, ಸ್ಟಾರ್ಟ್ ಮಾಡಿದ್ರು, ಪ್ರೊಫೆಷನಲ್ ಆಗಿ ಮಾಡ್ತಾಯಿದ್ದಾರೆ ಅಂತ. ಸೊ ಒಳ್ಳೆಯದಾಗಲಿ ಸರ್ ನಿಮಗೆ, ಹಾಗೆ ಎಲ್ಲ ಆಟಗಾರರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಚ್ಚನ್ ಸರ್. ಸಂದೀಪ್ ಸರ್ ವೇದಿಕೆ ಮೇಲೆ ಬರಬೇಕು. ಟೋಕನ್ ಆಫ್ ಗ್ರಾಟಿಟ್ಯೂಡ್ನ ನಮ್ಮ ಅರುಣ್ ಬಚ್ಚನ್ ಸರ್ ಅವ್ರಿಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ಕಂಗ್ರ್ಯಾಚುಲೇಟ್ಸ್ ದಿ ಆರ್ಗನೈಸರ್ಸ್ ಫಾರ್ ದ ಲೋಗೋ ಲಾಂಚ್. ಯಾಕಂದರೆ ಒಂದು ಸಂಸ್ಥೆ ಅಥವಾ ಈ ಥರ ಒಂದು ಲೋಗೋ ಲಾಂಚ್ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತು. ಸೊ ಇಲ್ಲಿವರೆಗೂ ತಲುಪಿದ್ದೀರಾ, ಇಟ್ಸ್ ವೆರಿ ಗುಡ್, ಒಳ್ಳೆಯದಾಗಲಿ. ಸೊ ಇನ್ನೊಂದು ಮಾತು ಹೇಳಿದ್ರಿ ನೀವು, ವರ್ಲ್ಡ್ ಏನು ವುಮೆನ್ ವರ್ಲ್ಡ್. ಸರ್, ವುಮನ್ ವರ್ಲ್ಡ್ ಇವೆರಡೂ ಇಲ್ಲಾಂದ್ರೆ ಏನೂ ಇಲ್ಲ, ರೈಟ್ ಸರ್? ಸೊ ಒಳ್ಳೆ ಕೆಲಸ ಕೈ ಹಾಕಿದ್ರಿ. ನಾವು ಇಷ್ಟು ಸಹ ಕಷ್ಟ ಆಗುತ್ತೆ ಶೂಟಿಂಗು ಎಲ್ಲ ಮೇಂಟೈನ್ ಮಾಡೋದು. ನಾವು ಅದೇ ಇಲ್ಲಿ ಮಾತಾಡ್ಕೊತಾ ಇದ್ವಿ. ಸಡನ್ನಾಗಿ ಹೇಳಿದ್ರಿ ಇನ್ನು ದುಬೈಯಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಟಕ್ ಅಂತ ನಾವಿಲ್ಲ ಮಾತಾಡ್ಕೊಂಡಿದ್ವಿ. ನಾವು ಒಂದು ದುಬೈ ಒಂದು ಫ್ಲ್ಯಾಟ್ ಮಾಡ್ಬಿಡೋಣ ಎಲ್ಲ ಸೇರಿ. ಯಾಕಂದರೆ ಈ ನೆಕ್ಸ್ಟ್ ವೀಕ್ ಹೋಗ್ತಾ ಇದ್ವಿ ದುಬೈ ಮ್ಯಾಚ್ಗೆ. ಸೊ ವರ್ಷಕ್ಕೆ 3 ಸಲ ಹೋಗ್ತಾರೆ, 4ನೇದೇನೋ. ಸೊ ಅದಕ್ಕೆ ಒಂದು ಫ್ಲ್ಯಾಟ್ ಮಾಡ್ಬಿಡೋಣ. ಸೊ ಅಲ್ಲಿ ಆಡ್ಕೊಂಡೆಲ್ಲ ಇದ್ಬಿಡೋಣ ಅಂತ. ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಈಗ.
ನಾವು 25 ವರ್ಷದ ಇಂಡಸ್ಟ್ರಿಯಲ್ಲಿ ಬಂದು ಒಂದು 300 ಸಿನಿಮಾ ಮಾಡಿಬಿಟ್ಟು ಈಗ ಆರ್ಟಿಸ್ಟಿಂದ ಕ್ರಿಕೆಟರ್ ಕನ್ವರ್ಟ್ ಆಗ್ತಾ ಇದೀವಿ ಅನ್ನೋದು ಅನಿಸ್ಬಿಟ್ಟಿದೆ ಈಗ. ಅದಲ್ಲದೆ ನೀವು ಸುಮ್ಮನೆ ಕೂತಿಲ್ಲ, ಬೇರೆಯವರು ಸುಮ್ಮನೆ ಕೂತಿಲ್ಲ, ಈಗ ಲೇಡೀಸ್ಗೂ ಶುರು ಮಾಡ್ಬಿಟ್ಟಿದ್ದಾರೆ. ಈಗ ನಮ್ಗಿನ ಬಿಸಿ ಆಗ್ಬಿಟ್ಟಿದ್ದಾರೆ ಈಗ ಅವರು. ಈಗ ಮನೆಯಿಂದ ಹೊರಡ್ಬೇಕಾದ್ರೆ ಬೇಸಿಕ್ಲಿ ನಮ್ಮ ಸ್ಪೋರ್ಟ್ಸ್ ಅಂತ ನಾನು ಆ್ಯಕ್ಟರ್ ಆಲ್ಸೋ, ಪ್ಲೇ ಶಟ್ಲ್ ಆಲ್ಸೋ. ಒಂದು ಕ್ರಿಕೆಟ್ ಕಿಟ್ಟು, ಒಂದು ಶಟ್ಲ್ ಕಿಟ್ಟು, ಒಂದು ಮೇಕಪ್ ಕಿಟ್, ಈ 3 ಕಾರಲ್ಲಿರುತ್ತೆ. ಡೇಟ್ಸ್ ಹೆಂಗೆ ಬರುತ್ತೆ, ಯಾರು ಬರುತ್ತೆ ಹಂಗೆ ಹೋಗ್ತಾ ಇರ್ತೀವಿ. ಸೊ ಆ ಥರ ನಮ್ಮ ಪರಿಸ್ಥಿತಿ ಆಗಿದೆ. ಈಗ ಇದು ಇನ್ನೊಂದು ಆ್ಯಡ್ ಆಗತ್ತಿದ್ದು. ಸೊ ಗುಡ್ ಥಿಂಗ್, ಎನಿಥಿಂಗ್ ಫಾರ್ ಸ್ಪೋರ್ಟ್ಸ್, ಐ ಆಮ್ ದೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಆ್ಯಂಡ್ ಪ್ಲೇಯರ್ಸ್ ಹೇಗಿದೆ ನನಗೆ ಗೊತ್ತಿಲ್ಲ, ಟು ಬಿ ಫ್ರ್ಯಾಂಕ್. ನೀವು ಪ್ರೊಫೆಷನಲ್ ಪ್ಲೇಯರ್ಸ್ ಅಂತ ಹೇಳಿದ್ದೀರಿ, ಯಾಕಂದರೆ ನಾವು ಸಿನಿಮಾದ ಪ್ರೊಫೆಷನಲ್ಸ್ ಅಲ್ಲ. ಸೊ ನಾವು ಕ್ಯಾಮ್ರಾ ಮುಂದೆ ಅಷ್ಟೇ. ಬಟ್ ಹೆಂಗೋ ಗಲಿ ಕ್ರಿಕೆಟ್ ಆಡ್ಕೊಂಡು ಇಲ್ಲಿ ಪ್ರೊಫೆಷನ್ ಬಂದಿದ್ದೀವಿ. ಈಗ ಲೇಡೀಸ್ ಜೊತೆ ಆಡೋದು ಇಸ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಶಟ್ಲ್ ಆಡಿದ್ದೀವಿ, ಕ್ರಿಕೆಟ್ ಯಾವತ್ತೂ ಆಡಿಲ್ಲ. ಸೊ ನನಗೂ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸು. ಅಟ್ ದ ಸೇಮ್ ಟೈಮ್ ನೀವೇನು ಇನ್ವೈಟ್ ಮಾಡಿದ್ರಿ, ಇವೆಲ್ಲ ನಮ್ಮದು LCC ಅಂತ ಒಂದು ನಮ್ಮದು ಸಂಸ್ಥೆ ಇದೆ. ಸೊ ಅಲ್ಲಿ ನಾವೆಲ್ಲ ಒಂದೇ ಟೀಮ್ ನಾವು ಇರೋದು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಬೇರೆ ಬೇರೆ ಆಗುತ್ತಾ ಇದೀವಿ. ಮತ್ತೆ ಈಗ ನಮ್ಮಲ್ಲೇ ಈಗ ಜಗಳ ಶುರು ಆಗುತ್ತೆ. ಇಟ್ಸ್ ಹೆಲ್ತಿ ಸ್ಪೋರ್ಟ್ಸ್ ಹೇಳ್ತಾ ಇರೋದು. ಇಟ್ಸ್ ಫನ್, ವಿಲ್ ಹ್ಯಾವ್ ಫನ್, ಎವ್ರಿ ಒನ್ ವಿಲ್ ಹ್ಯಾವ್ ಫನ್. ಟೂರ್ನಮೆಂಟ್ ಸಕ್ಸಸ್ ಆಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಂದೀಪ್ ಸರ್ ವೇದಿಕೆ ಮೇಲೆ ಬರಬೇಕು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕೂಡ ಫ್ರೀ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಾರಿ ಸರ್, ಒಂದೆರಡು ಮಾತಾಡಬೇಕು ಅಂತ ಕೇಳಿ. ನಮಸ್ತೆ ಎಲ್ಲರಿಗೂ. ಮೊದಲನೇದಾಗಿ WCPL ಲೋಗೋ ಲಾಂಚ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸಂದೀಪ್ ಅವ್ರದ್ದು ದೊಡ್ಡ ಕನಸು ಬಂದು ನನ್ನ ಹತ್ರ ಕಾನ್ಸೆಪ್ಟ್ ಹೇಳಿದಾಗ ತುಂಬ ಡಿಫ್ರೆಂಟ್ ಅನ್ನಿಸ್ತು. ಎಸ್ಪೆಷಲಿ 8 ಜನ 9 ಜನ ಪ್ರೊಫೆಷ್ನಲ್ ವಿಮೆನ್ ಕ್ರಿಕೆಟರ್ಸ್ ಆರ್ ಅಪ್ಕಮಿಂಗ್, ಆರ್ ಲುಕಿಂಗ್ ಫಾರ್ವರ್ಡ್ ಟು ಪ್ಲೇ ಇನ್ ಅ ಬಿಗರ್ ಸ್ಟೇಜಸ್. ಸೊ ಎಸ್ಪೆಷಲಿ ಲಾಸ್ಟ್ ಇಯರ್ ನಮ್ಮ IPL ವಿಮೆನ್ಸ್ IPL ನಮ್ಮ RCB ಟೀಮ್ ಗೆದ್ದಾಗ ಸಾಕಷ್ಟು ಹುಡುಗಿಯರು ಅಂದ್ಕೊಂಡಿರ್ತಾರೆ, ನಮಗೂ ಒಂದು ಪ್ಲ್ಯಾಟ್ಫಾರ್ಮ್ ಸಿಗಬೇಕು, ಆಡಬೇಕು, ಹೇಗೆ ನಾವು ಹೋಗಿ ನಾವು ಆಪರ್ಚುನಿಟಿ ತಗೊಳ್ಳೋದು ಹೇಗೆ ಅಂತ. ಸೊ ಇದೊಂದು ದೊಡ್ಡ ಆಪರ್ಚುನಿಟಿ ನಿಮಗೆಲ್ಲ. ಸೊ ಒಂದು ನೀವು ರಿಜಿಸ್ಟರ್ ಆಗ್ಬೋದು, ಇಲ್ಲ ಆಡಿಬಿಟ್ಟು ನೀವು ಪರ್ಫಾರ್ಮ್ ಮಾಡಿದ್ರೆ ಡೆಫಿನೆಟಾಗಿ ಬಿಗ್ಗರ್ ಸ್ಟೇಜಸಲ್ಲಿ ನಿಮಗೆ ಐಡೆಂಟಿಫೈ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಪ್ಲೀಸ್ ಬನ್ನಿ, ರಿಜಿಸ್ಟರ್ ಆಗಿ. ವಿಲ್ ಮೇಕ್ ದಿಸ್ ಅ ಗ್ರ್ಯಾಂಡ್ ಸಕ್ಸಸ್. ನಮ್ಮ ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಾ ಲೋಗೋ ಲಾಂಚ್ ಮಾಡಿದ್ವಿ. ಸೊ ಒಂದೆರಡು ಮಾತಾಡಬೇಕು. ಫಸ್ಟ್ ಆಫ್ ಆಲ್ ಗುಡ್ ಈವ್ನಿಂಗ್ ಎಲ್ರಿಗೂ. ಸೊ ಹ್ಯಾವ್ ನೋನ್ ಸಂದೀಪ್ ಫಾರ್ ಪ್ರಾಬ್ಲಿ 6-7 ಇಯರ್ಸ್ ಈಗ. ಸೊ ಈಸ್ ಪ್ಯಾಷನೇಟ್ ಅಬೌಟ್ ವಾಟ್ ಎವರ್ ಹಿ ಡಸ್. ಏನು ಮಾಡಿದ್ರು ತುಂಬ ಪ್ಯಾಷನ್ ಜೊತೆ ಮಾಡ್ತಾರೆ. ಸೊ ಆಲ್ ದ ಬೆಸ್ಟ್ ಟು ಆಲ್ ದ ವುಮೆನ್ ಕ್ರಿಕೆಟರ್ಸ್ ಆ್ಯಂಡ್ ಆಲ್ ದ ಟೈಟಲ್ ಸ್ಪಾನ್ಸರ್ಸ್ ಆ್ಯಂಡ್ ಎವ್ರಿಬಡಿ ಹೂಸ್ ವಿತ್ ಸಂದೀಪ್. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಂದೀಪ್ ಸರ್ ಅವ್ರಿಗೆ ಮೊಮೆಂಟಮನ್ನು ಕೊಡಬೇಕು. ಕಿಶೋರ್ ಕುಮಾರ್ ಶೆಟ್ಟಿ ತುಂಬ ಯಂಗ್ ಏಜಲ್ಲೇ ಮ್ಯೂಸಿಕ್ ಡೈರೆಕ್ಟರ್ಸ್. ಆ್ಯಕ್ಚುಲಿ ನಮ್ಮ ತೂರು ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಒಂದು 3 ಸಿನಿಮಾಕ್ಕೆ ಸೂಪರ್ ಡೂಪರ್ ಹಿಟ್ ಮ್ಯೂಸಿಕ್ ಕೊಟ್ಟವ್ರು ಸರ್ ಇವರು. ಸೊ ಇವ್ರದ್ದು ಅಷ್ಟೊಂದು ಪರಿಚಯ ಇಲ್ಲ ನಿಮಗೆ, ಅದಕ್ಕೆ ನಾನು ಪರಿಚಯ ಮಾಡಿದ್ವಿ. ಆ್ಯಂಡ್ ಇನ್ನೂ ಅಷ್ಟೇ ಇನ್ನೊಂದು ಆಲ್ಮೋಸ್ಟ್ 3-4 ಮೂವೀಸ್ಗೆ ಆ್ಯಕ್ಚುಲಿ ತಿರ್ಗಾ ಮಾಡ್ತಾ ಇದ್ದಾರೆ. ಸೊ ಈಸ್ ಒನ್ ಆಫ್ ದ ಬಿಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಫ್ ತುಳು ಫಿಲ್ಮ್ ಇಂಡಸ್ಟ್ರಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಸಂಜಯ್ ಗೌಡ ಸರ್ ಅವರು, ಇವರಿಗೆ ನಮ್ಮ ಸಂದೀಪ್ ಸರ್ ಅವರು ಮೊಮೆಂಟಮನ್ನು ಕೊಡಬೇಕು. ಮೇಘಾ ಮ್ಯಾಮ್, ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ಈಗಾಗಲೇ ಸಾಕಷ್ಟು ವಿಮೆನ್ ಪ್ರೀಮಿಯರ್ ಲೀಗ್ಸ್ ಮಾಡ್ತಿದ್ದೀವಿ, ಸಾಕಷ್ಟು ಕಡೆ ವಿಮೆನ್ ಪ್ರೀಮಿಯರ್ ಲೀಗ್ಸ್ ನಡೀತದೆ. ಸೊ ಸ್ಪೆಷಲ್ ಆಗಿ ಒಂದು ಒಳ್ಳೆ ಆಪರ್ಚುನಿಟಿ ವಿಮೆನ್ಗೆ. ಸೊ ಬೀಯಿಂಗ್ ಎ ವಿಮೆನ್ ಏನಂತ ವಿಶ್ ಮಾಡ್ತೀರಾ?
ಕ್ರಿಕೆಟ್ ಬಗ್ಗೆ ಹುಡುಗರಿಗೆಲ್ಲ ಹುಡುಗಿರಿಗೂ ಸಹ ಎಲ್ಲರೂ ಸಪೋರ್ಟ್ ಮಾಡಿ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಹಾಗಾದ್ರೆ ನಮಗೆ ಇನ್ನೊಬ್ರು ಪ್ಲೇಯರ್ ಸಿಕ್ಕಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಬಿಸ್ನೆಸ್ ಆಂಟ್ರಪ್ರಿನರ್, ಓನರ್ ಆಫ್ ಕಾರ್ ಪ್ಲಾನೆಟ್ ಪ್ರೀ ಓನ್ಡ್ ಕಾರ್ ಶೋರೂಮ್, ಫ್ರಾಂಚೈಸಿ ಓನರ್ ಆಫ್ ಪೋಲಾರ್ ಬೇರ್, KSPL ನ ಬೋರ್ಡ್ ಸೆಕ್ರೆಟರಿ, KSPL ತುಮಕೂರು, KSPL ಆಯ್ತು, ಈಗ ನಮ್ಮ ಈಗ WCPL. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಒಂದು KSPL ಒಂದು ಒಳ್ಳೆ ಟೂರ್ನಿ ಮಾಡಿದ್ದೀವಿ, ಈಗ ಸೆಕೆಂಡ್ ಎಡಿಷನ್ಗೆ ಹೋಗಬೇಕು. ಸೊ ಈಗ ಅದ್ರ ಮಧ್ಯೆ ನಮ್ಮ ಸಂದೀಪ್ ಶೆಟ್ಟಿ ಅವರು ಬಂದು WCPL ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡು, ಯಾಕೆಂದರೆ ವುಮೆನ್ಸ್ಗೆ ಈ ಮಟ್ಟದಲ್ಲಿ ಒಂದು ದೊಡ್ಡ ಸ್ಟೇಜ್ ಅವ್ರು ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಕೈ ಜೋಡಿಸೋಣ ಅಂತ ಇದು ಮಾಡಿದ್ದೀವಿ. ಆಲ್ ದ ಬೆಸ್ಟ್ ಫಾರ್ ಸಂದೀಪ್ ಶೆಟ್ಟಿ ಆ್ಯಂಡ್ ಐ ಹೋಪ್ ಇಟ್ ವಿಲ್ ಬಿ ಎ ಬಿಗ್ ಸಕ್ಸಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ರಘು ಸರ್ ಅವರು ಒನ್ ಆಫ್ ದ ಟೀಮ್ ಓನರ್, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಸರ್. ಸಂದೀಪ್ ಸರ್ ಅವ್ರಿಗೆ ಟೋಕನ್ ಆಫ್ ಗ್ರಾಟಿಟ್ಯೂಡ್ ನ ಪ್ರೆಸೆಂಟ್ ಮಾಡಬೇಕು. ಹಾಗೆ ವೇದಿಕೆ ಮೇಲೆ ಎಲ್ಲ ನಮ್ಮ ಸೆಲೆಬ್ರಿಟೀಸ್ ಬರಬೇಕು. ಎಲ್ಲ ನಮ್ಮ ಸೆಲೆಬ್ರಿಟೀಸ್, ಸೌಂದರ್ಯ ಮ್ಯಾಮ್ ಎಲ್ಲ ವೇದಿಕೆ ಮೇಲೆ ಬರಬೇಕು. ಅವ್ರಿಗೆ ಮೊಮೆಂಟಮ್ ಅನ್ನ ಕೊಡೋದಕ್ಕೆ ಎಲ್ಲ ನಮ್ಮ ಸ್ಟಾರ್ ಸೆಲೆಬ್ರಿಟೀಸ್ ವೇದಿಕೆ ಮೇಲೆ ಬರಬೇಕು. ಹಾಗೆ KSPL ಮೈಸೂರು ಮಹಾರಾಜ ಟೀಮ್ನ ಓನರ್, ನಮ್ಮ ಕ್ರಿಕೆಟ್ ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನ ಒನ್ ಆಫ್ ದ ಟೀಮ್ ಮೆಂಬರ್ ನಮ್ಮ ಅಂಬಿಕಾ ಮೇಡಮ್ ಅವರು, ಕಂಗ್ರ್ಯಾಚುಲೇಷನ್ಸ್. ನಮ್ಮ ಎಲ್ಲ ಸೆಲೆಬ್ರಿಟೀಸ್ ಅವ್ರಿಗೆ ಮೊಮೆಂಟಮ್ ಅನ್ನ ಕೊಡಬೇಕು ಅಂತ ಕೇಳ್ಕೊತೀನಿ. ವಿಮೆನ್ ಒಂದು ಟೀಮ್ ಅನ್ನ ರೂಲ್ ಮಾಡ್ತಿದ್ದಾರೆ. ಸೊ ನಮ್ಮ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಅಂತ ನಿಮ್ಗೆ ಗೊತ್ತು. ನಮ್ಮೆಲ್ಲ ಹೆಣ್ಮಕ್ಳಿಗೆ ಚಪ್ಪಾಳೆ ಬರಲೇಬೇಕು ಅಲ್ವಾ? ಕಮಾನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈಗ ವೇದಿಕೆ ಮೇಲೆ ಮಾಡ್ಕೊಳ್ಳೋಣ ನಮ್ಮ ಸೋಷಿಯಲ್ ವರ್ಕರ್, ಆಂಟ್ರಪ್ರನರ್, ಫಾರ್ಮಲ್ ಝೋನಲ್ ಹೆಡ್ ಆಫ್ KSPL, ಹಾಗೆ ಉಡುಪಿ ವಾರಿಯರ್ಸ್ KSPL ನ ಟೀಮ್ ಓನರ್ ಆಗಿರುವಂತಹ ಸಂತೋಷ್ ಕುಮಾರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಸಂದೀಪ್ ಸರ್ ಅವರು ಆಗ್ಲೇ ಹೇಳಿದ್ರು, ಈ ಒಂದು ಕಾರ್ಯಕ್ರಮ ಈ ಒಂದು ಪ್ರೀಮಿಯರ್ ಲೀಗ್ ಏನಿದೆ, ವಿಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ಗೆ ಸಂದೀಪ್ ಸರ್ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ನಮ್ಮ ಸಂತೋಷ್ ಸರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ. ಸೊ ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಸಂತೋಷ್ ಸರ್ ಅವ್ರಿಗೆ. ಸರ್ ಪ್ಲೀಸ್. ಸಂತೋಷ್ ಸರ್, ನಿಮ್ಮ ಸಪೋರ್ಟ್ ಕಂಪ್ಲೀಟ್ ಟೂರ್ನಮೆಂಟ್ ಆಗೋರ್ಗು ಕೂಡ ನಿಮ್ಮ ಸಪೋರ್ಟ್, ನಿಮ್ಮ ವಿಶಸ್ ಯಾವಾಗಲೂ ನಮ್ಮ ಜೊತೆ ಹೀಗೆ ಇರಲಿ. ನಮ್ಮೆಲ್ಲ ಸ್ಯಾಂಡಲ್ವುಡ್ನ ಸೆಲೆಬ್ರಿಟೀಸ್ ಸಂತೋಷ್ ಕುಮಾರ್ ಸರ್ ಅವ್ರಿಗೆ ಮೊಮೆಂಟಮ್ ಅನ್ನ ಕೊಡಬೇಕು ಅಂತ ಕೇಳ್ಕೊತೀನಿ.
ಈಗ ವೇದಿಕೆ ಮೇಲೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಮೂಲಕ ಬರ್ಮಾಡ್ಕೊಳ್ಳೋಣ. ಓನರ್ ಅಂಡ್ ಪ್ರೆಸಿಡೆಂಟ್ ಆಫ್ ದೀಕ್ಷಾ ಚಾರಿಟಬಲ್ ಟ್ರಸ್ಟ್, KSPL ಬೋರ್ಡ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಾಗೆ CMM ಲಯನ್ಸ್ ಹಾವೇರಿ ತಂಡದ KSPL ಟೀಮ್ ಓನರ್ ಆಗಿರುವಂತಹ ಗಣೇಶ್ ಜೋವರ್ ಸರ್ ಅವರು ಬರ್ಲಿ ಜೋರಾದ ಚಪ್ಪಾಳೆ. ನಮ್ಮ ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನ ಒನ್ ಆಫ್ ದ ಟೀಮ್ ಓನರ್ ಕೂಡ ಹೌದು ನಮ್ಮ ಗಣೇಶ್ ಸರ್ ಅವರು. ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಗಣೇಶ್ ಸರ್ ಅವ್ರಿಗೆ. Thank you Ganesh sir, thank you so much. ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೋಷಿಯಲ್ ವರ್ಕರ್, ಆಂಟ್ರಪ್ರಿನರ್ ಹಾಗೆ ಡೈರೆಕ್ಟರ್ ಫಾರ್ ವಿಶ್ವ ಕನ್ನಡ ಹಬ್ಬ ಸಿಂಗಪೂರ್ ಆಗಿರುವಂತಹ ಭುವನ್ CN ಸರ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನ ಒನ್ ಆಫ್ ದ ಟೀಮ್ ಓನರ್ ನಮ್ಮ ಭುವನ್ ಸರ್ ಅವ್ರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ನಮ್ಮ ಸಂದೀಪ್ ಸರ್ ಅವ್ರಿಗೆ ಮೊಮೆಂಟಮ್ ಅನ್ನ ಕೊಡಬೇಕು ಅಂತ ಕೇಳ್ಕೊತೀನಿ. ನಮ್ಮ ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನ ಒನ್ ಆಫ್ ದ ಟೀಮ್ ಓನರ್ ನಮ್ಮ ಇಂದ್ರಾಣಿ ಮೇಡಮ್ ಅವರು ಬರ್ಲಿ ಜೋರಾದ ಚಪ್ಪಾಳೆ. ಬೀಯಿಂಗ್ ಅ ವುಮೆನ್ ಇನ್ನೊಂದು ವುಮೆನ್ ಟೀಮ್ ಅನ್ನ ರೂಲ್ ಮಾಡ್ತಾರೆ ನಮ್ಮ ಇಂದ್ರಾಣಿ ಮೇಡಮ್ ಅವರು. ಟೋಕನ್ ಆಫ್ ಗ್ರಾಟಿಟ್ಯೂಡ್ ನ ಪ್ರೆಸೆಂಟ್ ಮಾಡ್ತಿದ್ದಾರೆ ನಮ್ಮ ಸಂದೀಪ್ ಸರ್, CEO ಅಂಡ್ ಚೇರ್ಮನ್ ಆಫ್ ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಲ್ಲ ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ಗೆ ಥ್ಯಾಂಕ್ ಯು ಸೋ ಮಚ್.
ವಿಷಯ ತಿಳಿದಾಗಿದೆ. ನಮ್ಮ ಗ್ರೇಟ್ ಫೌಂಡರ್ ಕಮ್ ಚೇರ್ಮನ್ ಕಮ್ CEO ಆಗಿರುವಂಥ ಸಂದೀಪ್ ಶೆಟ್ಟಿ ಸರ್ ಅವ್ರಿಗೆ ರಿಯಲಿ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆಂದರೆ ಈ ಒಂದು ಅಪರ್ಚುನಿಟಿ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಒಂದು ಹೆಣ್ಮಕ್ಳನ್ನ ಗುರುತಿಸಿ ಅವ್ರಿಗೂ ಸಹ ಇಂಥ ದೊಡ್ಡ ವೇದಿಕೆನ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಅಂತ ಸಂದೀಪ್ ಶೆಟ್ಟಿ ಸರ್ಗೆ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ನಿಜವಾಗ್ಲೂ ಒಂದು ಹಳ್ಳಿ ಪ್ರತಿಭೆ ಇರ್ಬೋದು ಅಥವಾ ಹೆಣ್ಮಕ್ಳಿಗೆ ಸಿಗ್ತಾರೋಂಥ ಒಂದು ಒಳ್ಳೆ ಆಪರ್ಚುನಿಟಿನ ಉಪಯೋಗಿಸ್ಕೊಂಡು ಈ ಒಂದು ಗ್ರ್ಯಾಂಡ್ ಸಕ್ಸಸ್ಫುಲ್ ಮಾಡಬೇಕು ಅಂತ ಎಲ್ಲ ಲೇಡೀಸು ಕೈ ಜೋಡಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. 100% ಇದು ಸೂಪರ್ ಸಕ್ಸಸ್ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ಬೋದು. ಹಾಗೆ ಈ ಥರ ಒಂದು ದೊಡ್ಡ ವೇದಿಕೆಯಲ್ಲಿ ಹಳ್ಳಿ ಪ್ರತಿಭೆಗಳು ಲೈಕ್ ಯಾವುದು ಅಬ್ರಾಡಲ್ಲಿ ಇದು ದುಬೈಯಲ್ಲಿ ಒಂದು ಲೀಗ್ ಆಗುತ್ತೆ. ಸೊ ಅವ್ರಿಗೂ ಚಾನ್ಸ್ ಸಿಗುತ್ತೆ. ಒಂದು ನಮ್ಮ ಹಳ್ಳಿ ಪ್ರತಿಭೆಗಳಲ್ಲಿ ಒಂದು ಏರ್ಪೋರ್ಟೇ ನೋಡದಿರೋಂತಹ ಪರಿಸ್ಥಿತಿನಲ್ಲಿರುವಂಥವ್ರಿಗೂ ಸಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಮೆಂಟ್ ಆಗುತ್ತೆ ಇದು ಅಂದರೆ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಯಾವುದೇ ಅನುಮಾನನೇ ಇಲ್ಲ, ಎಲ್ಲರೂ ಸಹ ಇದನ್ನು ಮಾಡ್ಬೋದು. ಸೊ ಯಾರು ಇಲ್ಲಿ ಇವೆಂಟಲ್ಲಿ ಬಂದಿರೋಂಥವ್ರು ನಿಮಗೆ ಸಪೋಸ್ ಮನಸ್ಸಿದ್ರೆ ಅನ್ನೋದಕ್ಕಿಂತ 100% ಮನಸ್ಸು ಮಾಡಿ ಜಾಯಿನ್ ಆಗಿ ನಮ್ಮ ಟೀಮ್ಗಳಲ್ಲಿ ಇನ್ನೂ ಅವೈಲೇಬಲ್ 1 or 2 3 4 ಟೀಮ್ಸ್ ಇದೆ. ತಗೊಂಡು ಎಲ್ಲರೂ ಕೈ ಜೋಡಿಸಿ ಸೂಪರ್ ಸಕ್ಸಸ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.